ಜಂಬೂ ಸವಾರಿ ಅಂದ್ರೆ ಅದು ಮೈಸೂರು ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಆದ್ರೆ ಆ ಜಂಬೂ ಸವಾರಿಗೆ ಪ್ರೇರಣೆ ಸಿಕ್ಕಿದ್ದು ಕಲ್ಯಾಣ ಕರ್ನಾಟಕದಲ್ಲಿ, ಅದು 11ನೇ ಶತಮಾನದಲ್ಲಿ. ಹಾಗಾದ್ರೆ ಅದು ಎಲ್ಲಿ, ಏನದು ಕಥೆ ನೋಡಿ. ಗಜಗಾಂಭೀರ್ಯ ನಡಿಗೆಯಲ್ಲಿ ನಡೆದು ಬರ್ತಿರೋ ಗಜಪಡೆ, ಆನೆಯ ಮೇಲಿರುವ ಅಂಬಾರಿ, ಸುತ್ತಲೂ ಸಾವಿರಾರು ಜನರ ಘೋಷಗಳು, ಅಂಬಾರಿಗೆ ಪುಷ್ಪವೃಷ್ಟಿ, ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿರುವ ಜನರು. ಈ ಹಬ್ಬದ ಸಂಭ್ರಮದ ದೃಶ್ಯಗಳನ್ನ ನೋಡಿ ನೀವೆಲ್ಲ ಮೈಸೂರಿನ ದಸರಾದ ಸ್ಟೋರಿ ಅಂತ ಅನ್ಕೋಬೇಡಿ. ಈಗ ನಾವು ತೋರಿಸ್ತಿರೋದು ಮೈಸೂರು ದಸರಾಗೆ ಪ್ರೇರಣೆ ನೀಡಿರೋ ದಸರಾ ಹಬ್ಬದ ಬಗ್ಗೆ. ಇಂಥ ಅದ್ದೂರಿ ದಸರಾ ಜಂಬೂ ಸವಾರಿ ನಡೆದಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ. ಕೊಪ್ಪಳದಲ್ಲಿ ಅದ್ದೂರಿ ಐತಿಹಾಸಿಕ ಜಂಬೂ ಸವಾರಿ, ಸ್ವರ್ಣ ರಂಜಿತ ಅಂಬಾರಿ ಹೊತ್ತು ಗಜಪಡೆ ಹೆಜ್ಜೆ. ಮೈಸೂರಿನಲ್ಲಿ ನಡೆಯುವ ಅದ್ದೂರಿ ದಸರಾಗೆ ಐತಿಹಾಸಿಕ ಹಿನ್ನೆಲೆ ದೊಡ್ಡದಿದೆ. ಅದು ಇಂದು ನಿನ್ನೆಯದಲ್ಲ, ಅದು ಮೊದಲು ಶುರುವಾಗಿದ್ದು ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಕುಮ್ಮಟ ದುರ್ಗದಲ್ಲಿ. ಹೌದು, ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ 11ನೇ ಶತಮಾನದಲ್ಲಿ ಶುರುವಾದ ದಸರಾ ಜಂಬೂ ಸವಾರಿ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿ ಪ್ರಸಿದ್ಧಿ ಪಡೆದಿದೆ. 12ನೇ ಶತಮಾನದಾಗ ಈ ದೇವಿ, ಈ ರಾಜವಾಡ ಗಂಡುಗಲಿ ಕುಮಾರರಾಮ ಈ ಭಾಗದ ಒಡೆಯ, ಈ ಭಾಗ ಅವಾಗಿಂದ ಈ ದಸರಾ ಉತ್ಸವ ದರ್ಬಾರ್ ಪ್ರಾರಂಭ ಆಗಿದೆ. ತದನಂತರ ಹಕ್ಕಬುಕ್ಕರು ಈ ದಸರಾ ಉತ್ಸವನ್ನ ವಿಜಯನಗರಕ್ಕೆ ತಗೊಂಡೋಗ್ತಾ ಕೆಲಸ ಅವರು ಮಾಡಿದ್ದಾರೆ. ಮೈಸೂರು ದಸರಾಗೆ ಪ್ರೇರಣೆಯಾದ ಹೇಮಗುಡ್ಡ ದಸರಾ ಅನಾದಿ ಕಾಲದಿಂದಲೂ ನಡೆದು ಬರುತ್ತಿದೆ. ಕೊಪ್ಪಳ, ಗಂಗಾವತಿ ಸುತ್ತಮುತ್ತಲಿನ ಜನರು ಭಾಗವಹಿಸಿ ಈ ದಸರಾ ವೈಭವವನ್ನ ಕಣ್ತುಂಬಿಕೊಳ್ತಾರೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ನಾಡ ಹಬ್ಬ ಅಂತ ಹೇಳ್ತೀವಿ. ಇದಕ್ಕೊಂದು ಜಗತ್ತಿನಾದ್ಯಂತ ಇದಕ್ಕೊಂದು ಪಾರಂಪರಿಕ ಸಾಂಸ್ಕೃತಿಕ ಸಂಕೇತವಾಗಿ ಇದಕ್ಕೆ ತುಂಬಾ ಹೆಗ್ಗಳಿಕೆ ಇದೆ. ಇದ್ರದ್ದು ಒಂದು ಭಾಗ ಅಂದ್ರೆ ಅಂಬಾರಿ. ಎಲ್ಲರೂ ನೋಡೇ ಇರ್ತೀರಾ. ಈ ಅಂಬಾರಿ ಬಗ್ಗೆ ಒಂದು ವಿಶೇಷತೆ ಹೇಳ್ಬೇಕಂದ್ರೆ ಇದು ನಮ್ಮ ಹೇಮಗುಡ್ಡದಿಂದ ಶುರುವಾಗಿರೋದು. ನಮ್ಮ ಇಲ್ಲಿಯ ರಾಜ ಗಂಡುಗಲಿ ಕುಮಾರರಾಮ ಅಂತ ಹೇಳ್ತೀವಿ, ಕಾಂಪಿಲ ರಾಜ ಅವರ ಮಗ. ಅವರು ಸುಮಾರು 12-13ನೇ ಶತಮಾನದಲ್ಲಿ ಶುರು ಮಾಡಿರೋದು ಇದನ್ನ. ಹೇಮಗುಡ್ಡದಲ್ಲಿ ನಡೆಯುವ ಜಂಬೂ ಸವಾರಿ ಮೈಸೂರು ದಸರಾ ಜಂಬೂ ಸವಾರಿಯನ್ನೇ ನೆನಪು ಮಾಡುತ್ತೆ ಅಂದ್ರೆ ತಪ್ಪಾಗಲ್ಲ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಜಂಬೂ ಸವಾರಿ ಅಂದ್ರೆ ಅದು ಮೈಸೂರು ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಆದ್ರೆ ಆ ಜಂಬೂ ಸವಾರಿಗೆ ಪ್ರೇರಣೆ ಸಿಕ್ಕಿದ್ದು ಕಲ್ಯಾಣ ಕರ್ನಾಟಕದಲ್ಲಿ, ಅದು 11ನೇ ಶತಮಾನದಲ್ಲಿ. ಹಾಗಾದ್ರೆ ಅದು ಎಲ್ಲಿ, ಏನದು ಕಥೆ ನೋಡಿ. ಗಜಗಾಂಭೀರ್ಯ ನಡಿಗೆಯಲ್ಲಿ ನಡೆದು ಬರ್ತಿರೋ ಗಜಪಡೆ, ಆನೆಯ ಮೇಲಿರುವ ಅಂಬಾರಿ, ಸುತ್ತಲೂ ಸಾವಿರಾರು ಜನರ ಘೋಷಗಳು, ಅಂಬಾರಿಗೆ ಪುಷ್ಪವೃಷ್ಟಿ, ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿರುವ ಜನರು. ಈ ಹಬ್ಬದ ಸಂಭ್ರಮದ ದೃಶ್ಯಗಳನ್ನ ನೋಡಿ ನೀವೆಲ್ಲ ಮೈಸೂರಿನ ದಸರಾದ ಸ್ಟೋರಿ ಅಂತ ಅನ್ಕೋಬೇಡಿ. ಈಗ ನಾವು ತೋರಿಸ್ತಿರೋದು ಮೈಸೂರು ದಸರಾಗೆ ಪ್ರೇರಣೆ ನೀಡಿರೋ ದಸರಾ ಹಬ್ಬದ ಬಗ್ಗೆ. ಇಂಥ ಅದ್ದೂರಿ ದಸರಾ ಜಂಬೂ ಸವಾರಿ ನಡೆದಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ. ಕೊಪ್ಪಳದಲ್ಲಿ ಅದ್ದೂರಿ ಐತಿಹಾಸಿಕ ಜಂಬೂ ಸವಾರಿ, ಸ್ವರ್ಣ ರಂಜಿತ ಅಂಬಾರಿ ಹೊತ್ತು ಗಜಪಡೆ ಹೆಜ್ಜೆ. ಮೈಸೂರಿನಲ್ಲಿ ನಡೆಯುವ ಅದ್ದೂರಿ ದಸರಾಗೆ ಐತಿಹಾಸಿಕ ಹಿನ್ನೆಲೆ ದೊಡ್ಡದಿದೆ. ಅದು ಇಂದು ನಿನ್ನೆಯದಲ್ಲ, ಅದು ಮೊದಲು ಶುರುವಾಗಿದ್ದು ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಕುಮ್ಮಟ ದುರ್ಗದಲ್ಲಿ. ಹೌದು, ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ 11ನೇ ಶತಮಾನದಲ್ಲಿ ಶುರುವಾದ ದಸರಾ ಜಂಬೂ ಸವಾರಿ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿ ಪ್ರಸಿದ್ಧಿ ಪಡೆದಿದೆ. 12ನೇ ಶತಮಾನದಾಗ ಈ ದೇವಿ, ಈ ರಾಜವಾಡ ಗಂಡುಗಲಿ ಕುಮಾರರಾಮ ಈ ಭಾಗದ ಒಡೆಯ, ಈ ಭಾಗ ಅವಾಗಿಂದ ಈ ದಸರಾ ಉತ್ಸವ ದರ್ಬಾರ್ ಪ್ರಾರಂಭ ಆಗಿದೆ. ತದನಂತರ ಹಕ್ಕಬುಕ್ಕರು ಈ ದಸರಾ ಉತ್ಸವನ್ನ ವಿಜಯನಗರಕ್ಕೆ ತಗೊಂಡೋಗ್ತಾ ಕೆಲಸ ಅವರು ಮಾಡಿದ್ದಾರೆ. ಮೈಸೂರು ದಸರಾಗೆ ಪ್ರೇರಣೆಯಾದ ಹೇಮಗುಡ್ಡ ದಸರಾ ಅನಾದಿ ಕಾಲದಿಂದಲೂ ನಡೆದು ಬರುತ್ತಿದೆ. ಕೊಪ್ಪಳ, ಗಂಗಾವತಿ ಸುತ್ತಮುತ್ತಲಿನ ಜನರು ಭಾಗವಹಿಸಿ ಈ ದಸರಾ ವೈಭವವನ್ನ ಕಣ್ತುಂಬಿಕೊಳ್ತಾರೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ನಾಡ ಹಬ್ಬ ಅಂತ ಹೇಳ್ತೀವಿ. ಇದಕ್ಕೊಂದು
ಜಗತ್ತಿನಾದ್ಯಂತ ಇದಕ್ಕೊಂದು ಪಾರಂಪರಿಕ ಸಾಂಸ್ಕೃತಿಕ ಸಂಕೇತವಾಗಿ ಇದಕ್ಕೆ ತುಂಬಾ ಹೆಗ್ಗಳಿಕೆ ಇದೆ. ಇದ್ರದ್ದು ಒಂದು ಭಾಗ ಅಂದ್ರೆ ಅಂಬಾರಿ. ಎಲ್ಲರೂ ನೋಡೇ ಇರ್ತೀರಾ. ಈ ಅಂಬಾರಿ ಬಗ್ಗೆ ಒಂದು ವಿಶೇಷತೆ ಹೇಳ್ಬೇಕಂದ್ರೆ ಇದು ನಮ್ಮ ಹೇಮಗುಡ್ಡದಿಂದ ಶುರುವಾಗಿರೋದು. ನಮ್ಮ ಇಲ್ಲಿಯ ರಾಜ ಗಂಡುಗಲಿ ಕುಮಾರರಾಮ ಅಂತ ಹೇಳ್ತೀವಿ, ಕಾಂಪಿಲ ರಾಜ ಅವರ ಮಗ. ಅವರು ಸುಮಾರು 12-13ನೇ ಶತಮಾನದಲ್ಲಿ ಶುರು ಮಾಡಿರೋದು ಇದನ್ನ. ಹೇಮಗುಡ್ಡದಲ್ಲಿ ನಡೆಯುವ ಜಂಬೂ ಸವಾರಿ ಮೈಸೂರು ದಸರಾ ಜಂಬೂ ಸವಾರಿಯನ್ನೇ ನೆನಪು ಮಾಡುತ್ತೆ ಅಂದ್ರೆ ತಪ್ಪಾಗಲ್ಲ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಜಂಬೂ ಸವಾರಿ ಅಂದ್ರೆ ಅದು ಮೈಸೂರು ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಆದ್ರೆ ಆ ಜಂಬೂ ಸವಾರಿಗೆ ಪ್ರೇರಣೆ ಸಿಕ್ಕಿದ್ದು ಕಲ್ಯಾಣ ಕರ್ನಾಟಕದಲ್ಲಿ, ಅದು 11ನೇ ಶತಮಾನದಲ್ಲಿ. ಹಾಗಾದ್ರೆ ಅದು ಎಲ್ಲಿ, ಏನದು ಕಥೆ ನೋಡಿ. ಗಜಗಾಂಭೀರ್ಯ ನಡಿಗೆಯಲ್ಲಿ ನಡೆದು ಬರ್ತಿರೋ ಗಜಪಡೆ, ಆನೆಯ ಮೇಲಿರುವ ಅಂಬಾರಿ, ಸುತ್ತಲೂ ಸಾವಿರಾರು ಜನರ ಘೋಷಗಳು, ಅಂಬಾರಿಗೆ ಪುಷ್ಪವೃಷ್ಟಿ, ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿರುವ ಜನರು. ಈ ಹಬ್ಬದ ಸಂಭ್ರಮದ ದೃಶ್ಯಗಳನ್ನ ನೋಡಿ ನೀವೆಲ್ಲ ಮೈಸೂರಿನ ದಸರಾದ ಸ್ಟೋರಿ ಅಂತ ಅನ್ಕೋಬೇಡಿ. ಈಗ ನಾವು ತೋರಿಸ್ತಿರೋದು ಮೈಸೂರು ದಸರಾಗೆ ಪ್ರೇರಣೆ ನೀಡಿರೋ ದಸರಾ ಹಬ್ಬದ ಬಗ್ಗೆ. ಇಂಥ ಅದ್ದೂರಿ ದಸರಾ ಜಂಬೂ ಸವಾರಿ ನಡೆದಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ. ಕೊಪ್ಪಳದಲ್ಲಿ ಅದ್ದೂರಿ ಐತಿಹಾಸಿಕ ಜಂಬೂ ಸವಾರಿ, ಸ್ವರ್ಣ ರಂಜಿತ ಅಂಬಾರಿ ಹೊತ್ತು ಗಜಪಡೆ ಹೆಜ್ಜೆ. ಮೈಸೂರಿನಲ್ಲಿ ನಡೆಯುವ ಅದ್ದೂರಿ ದಸರಾಗೆ ಐತಿಹಾಸಿಕ ಹಿನ್ನೆಲೆ ದೊಡ್ಡದಿದೆ. ಅದು ಇಂದು ನಿನ್ನೆಯದಲ್ಲ. ಅದು ಮೊದಲು ಶುರುವಾಗಿದ್ದು ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಕುಮ್ಮಟ ದುರ್ಗದಲ್ಲಿ. ಹೌದು, ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ 11ನೇ ಶತಮಾನದಲ್ಲಿ ಶುರುವಾದ ದಸರಾ ಜಂಬೂ ಸವಾರಿ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿ ಪ್ರಸಿದ್ಧಿ ಪಡೆದಿದೆ. 12ನೇ ಶತಮಾನದಾಗ ಈ ದೇವಿ, ಈ ರಾಜವಾಡ ಗಂಡುಗಲಿ ಕುಮಾರರಾಮ, ಈ ಭಾಗದ ಒಡೆಯ, ಈ ಭಾಗ ಅವಾಗಿಂದ ಈ ದಸರಾ ಉತ್ಸವ ದರ್ಬಾರ್ ಪ್ರಾರಂಭ ಆಗಿದೆ. ತದನಂತರ ಹಕ್ಕಬುಕ್ಕರು ಈ ದಸರಾ ಉತ್ಸವನ್ನ ವಿಜಯನಗರಕ್ಕೆ ತಗೊಂಡೋಗ್ತಾ ಕೆಲಸ ಅವರು ಮಾಡಿದ್ದಾರೆ. ಮೈಸೂರು ದಸರಾಗೆ ಪ್ರೇರಣೆಯಾದ ಹೇಮಗುಡ್ಡ ದಸರಾ ಅನಾದಿ ಕಾಲದಿಂದಲೂ ನಡೆದು ಬರುತ್ತಿದೆ. ಕೊಪ್ಪಳ, ಗಂಗಾವತಿ ಸುತ್ತಮುತ್ತಲಿನ ಜನರು ಭಾಗವಹಿಸಿ ಈ ದಸರಾ ವೈಭವವನ್ನ ಕಣ್ತುಂಬಿಕೊಳ್ತಾರೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ನಾಡ ಹಬ್ಬ ಅಂತ ಹೇಳ್ತೀವಿ. ಇದಕ್ಕೊಂದು ಜಗತ್ತಿನಾದ್ಯಂತ ಇದಕ್ಕೊಂದು ಪಾರಂಪರಿಕ ಸಾಂಸ್ಕೃತಿಕ ಸಂಕೇತವಾಗಿ ಇದಕ್ಕೆ ತುಂಬಾ ಹೆಗ್ಗಳಿಕೆ ಇದೆ. ಇದ್ರದ್ದು ಒಂದು ಭಾಗ ಅಂದ್ರೆ ಅಂಬಾರಿ. ಎಲ್ಲರೂ ನೋಡೇ ಇರ್ತೀರಾ. ಈ ಅಂಬಾರಿ ಬಗ್ಗೆ ಒಂದು ವಿಶೇಷತೆ ಹೇಳ್ಬೇಕಂದ್ರೆ ಇದು ನಮ್ಮ ಹೇಮಗುಡ್ಡದಿಂದ ಶುರುವಾಗಿರೋದು. ನಮ್ಮ ಇಲ್ಲಿಯ ರಾಜ ಗಂಡುಗಲಿ ಕುಮಾರರಾಮ ಅಂತ ಹೇಳ್ತೀವಿ, ಕಾಂಪಿಲ ರಾಜ ಅವರ ಮಗ. ಅವರು ಸುಮಾರು 12-13ನೇ ಶತಮಾನದಲ್ಲಿ ಶುರು ಮಾಡಿರೋದು ಇದನ್ನ. ಹೇಮಗುಡ್ಡದಲ್ಲಿ ನಡೆಯುವ ಜಂಬೂ ಸವಾರಿ ಮೈಸೂರು ದಸರಾ ಜಂಬೂ ಸವಾರಿಯನ್ನೇ ನೆನಪು ಮಾಡುತ್ತೆ ಅಂದ್ರೆ ತಪ್ಪಾಗಲ್ಲ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.